ಅವ್ರು ಎಲ್ಲೆಲ್ಲಿ ಹೋಗ್ತಾರೆ ಏನು ನಮ್ಮ ಬಿ ಜೆ ಪಿ ಗೆಲುವಾಗ್ತದೆ, ಕಾಂಗ್ರೆಸ್ ಅವನತಿ ಆಗ್ತದೆ. ನಾವೊಂದು 15-20 ಸಾವಿರ ಲೀಡ್ ಹಿಡಿದಿದ್ದೆ. ಇವತ್ತು ರಾಹುಲ್ ಗಾಂಧಿ ಪಾದಾರ್ಪಣೆ ಮಾಡೋದ್ರಿಂದ 50 ಸಾವಿರ ಲೀಡಿಗೆ ನಾನು ಆಸೆ ಪಡ್ತೇನೆ ಅಂತ ವಿಶ್ವಾಸ. R1 न्यूज में आपका स्वागत है। मैं आपके साथ फरहान नाज। ಭಾಳ ಸ್ವಾಗತ ಮಾಡ್ತೀನಿ ರಾಹುಲ್ ಗಾಂಧಿ ಅವರಿಗೆ. ಅವ್ರು ಎಲ್ಲೆಲ್ಲಿ ಹೋಗ್ತಾರೆ ಏನು ನಮ್ಮ ಬಿ ಜೆ ಪಿ ಗೆಲುವಾಗ್ತದೆ, ಕಾಂಗ್ರೆಸ್ ಅವನತಿ ಆಗ್ತದೆ. ನಾವೊಂದು 15-20 ಸಾವಿರ ಲೀಡ್ ಹಿಡಿದಿದ್ದೆ. ಇವತ್ತು ರಾಹುಲ್ ಗಾಂಧಿ ಪಾದಾರ್ಪಣೆ ಮಾಡೋದ್ರಿಂದ 50 ಸಾವಿರ ಲೀಡಿಗೆ ನಾನು ಆಸೆ ಪಡ್ತೇನೆ ಅಂತ ವಿಶ್ವಾಸ. ಯಾಕಂದ್ರೆ ಅವ್ರು ಓದಲ್ಲೇ ಸಪಾಟಿ ಆಗೈತಿ, ಎಲ್ಲಿ ಉದ್ಧಾರ ಆಗ್ಯಾರ ಕಾಂಗ್ರೆಸ್. ಮತ್ತು ನಮಗೆ ಬಂದು ಅವರು ಬಿ ಜೆ ಪಿ ಸ್ಟಾರ್ ಕ್ಯಾಂಪೇನರ್ ಇದ್ದಂಗೆ ಇವರು. ಈಗ ನೋಡ್ರಿ, ನಮ್ಮ ಸಿದ್ದರಾಮಯ್ಯವ್ರು ಹೇಳ್ತಾರೆ, ನಾವು 10 ಕಿಲೋ ಅಕ್ಕಿ ಕೊಡ್ತೀವಿ, ಅದಕ್ಕೆ ಬಿ ಜೆ ಪಿಗೆ ಹೋಗಿ ಹಾಕ್ತಿರಲಿಲ್ಲ ಅಂತ ಕೇಳ್ತಾರೆ ಅವರೇ. ಹಿಂಗೆ ಸ್ಟಾರ್ ಕ್ಯಾಂಪೇನರ್ ಇಬ್ಬರು ಅದಾರ. ಮತ್ತು ಕಾಂಗ್ರೆಸ್ ನಾಶ ಮಾಡ್ಲಿಕ್ಕೆ ಡಿ ಕೆ ಶಿವಕುಮಾರ್ ಅಂತ ರೆಡಿಯಾಗಿ ಕೂತಾರೆ. ಇದರಿಂದ ನಮಗೇನು ಭಯ ಇಲ್ಲ, ರಾಹುಲ್ ಗಾಂಧಿ ಬಂದರೆ ಏನು ದೊಡ್ಡ ಕ್ರಾಂತಿ ನಾವು. ಅದೇ ನಮ್ಮ ನರೇಂದ್ರ ಮೋದಿಯವರು ಇವತ್ತು ನೋಡಿರಿ ಸರ್ವೆಗಳು, ನಮ್ಮ ಒಂದು ಸರ್ವೆ ಪ್ರಕಾರ ಕರ್ನಾಟಕದಲ್ಲಿ 105ರಿಂದ 110 ಬಿ ಜೆ ಪಿ ಬರ್ತಿತ್ತು. ನಾಳೆಯಿಂದ ಪ್ರಧಾನಮಂತ್ರಿಗಳೇನು 8 ದಿವಸ ಕರ್ನಾಟಕದಲ್ಲಿ ಏನು ಪ್ರವಾಸ ಮಾಡ್ತಾಯಿದ್ದಾರೆ. 29ನೇ ತಾರೀಕಿಗೆ 2 ಗಂಟೆಗೆ ನಮ್ಮಲ್ಲಿ ಹೋಯ್ತಲ್ಲಿ, 29 ತಾರೀಕಿಗೆ 2 ಗಂಟೆಗೆ ಸೈನಿಕ್ ಸ್ಕೂಲ್ನಲ್ಲಿ ಪ್ರಧಾನಮಂತ್ರಿಗಳ ಇಡೀ 8 ವಿಧಾನಸಭಾ ಕ್ಷೇತ್ರದ ಜನರನ್ನು ಉದ್ದೇಶಿಸಿ ಮಾತಾಡೋರಿದ್ದಾರೆ. ನಾ ಈ ಸಂದರ್ಭದಲ್ಲಿ ಹೇಳ್ತೀನಿ, ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಬಂದು ಹೋದ್ಮೇಲೆ ಕರ್ನಾಟಕದಲ್ಲಿ ಕನಿಷ್ಠ 25ರಿಂದ 30 ಕ್ಷೇತ್ರಗಳು ಹೆಚ್ಚಿಗೆ ಆಗ್ತಾವೆ. ನಮಗೆ ಆತ್ಮವಿಶ್ವಾಸ ಇದೆ, ಪ್ರಧಾನಮಂತ್ರಿಗಳು ಬಂದರು ಅಂದರೆ 135ರಿಂದ 40 ಬರ್ತಾವೆ. ಕಾಂಗ್ರೆಸ್ 79ರಿಂದ 19ಕ್ಕೆ ಬಂದಿದೆ. ಯಾಕಂದ್ರೆ ರಾಹುಲ್ ಗಾಂಧಿ ಪ್ರವೇಶ ಆಗಿದೆ, ರಾಹು ಪ್ರವೇಶ ಆಗಿದೆ. 141ರಲ್ಲಿ ಚಿಂತಾಜನಕ ಸೋಲ್ತಾರೆ ಅಂತ ಹೇಳ್ಯಾರ ಅವರು. ನೀವು ಗೆಲ್ತಿರೋದು ನೀವು ತಿಳ್ಕೊಂಡ್ರಿ. ನೋಡ್ರಿ, ಬಬಲೇಶ್ವರ ಇರಲಿ, ಜಮಖಂಡಿ ಇರಲಿ, ಇಡೀ ಜಿಲ್ಲೆಯ ಪ್ರವಾಸ ಪ್ರಧಾನಮಂತ್ರಿಗಳು. ರಾಹುಲ್ ಗಾಂಧಿ ಅವರು ಬಿಜಾಪುರ ನಗರ ಪ್ರವಾಸ, ವ್ಯತ್ಯಾಸ ಇದೆ. ಬಸವ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಕೂಡಲ ಸಂಘದಲ್ಲಿ. ಇದನ್ನು ಲಿಂಗಾಯತರನ್ನ ಓಲೈಸಿಕೊಳ್ಳಕ್ಕೆ ಏನಾದರೂ ಕಾಂಗ್ರೆಸ್ ಮಾಡ್ತಾರೆ? ಇವನ್ನರ್ವ ಏನ್ರಿ ಇದ್ರ ಬಿಲ್ಡಿಂಗರ್ ಹೇಳ್ರಿ. ಸೋಮ ಕರ್ಕೊಂಡು ಬರ್ತಾರೆ. ಈಗ ನಮ್ಮ ದೇಶದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಪಾರ್ಲಿಮೆಂಟ್ನಲ್ಲಿ ವಿಶ್ವಗುರು ಬಸವಣ್ಣರ ಜನ್ಮದಿವಸ ಕಳೆದ ಅಧಿವೇಶನದಲ್ಲಿ ಹೋದ ವರ್ಷ ಏನು ಹೇಳಿದರು, ಜಗತ್ತಿಗೆ ಮೊದಲ ಪಾರ್ಲಿಮೆಂಟ್ ಅಂದರೆ ಯಾವುದು ಅಂದರೆ ಶಿವಾನುಭವ ಮಂಟಪ. ಏನು ಕಲ್ಯಾಣದಲ್ಲಿ ಏನು ಶಿವಾನುಭವ ಇತ್ತು, ಅದು ಜಗತ್ತಿನ ಮೊದಲನೇ ಪಾರ್ಲಿಮೆಂಟ್ ಅಂತ ಇದೆ. ಅಂದ್ರೆ ಇಲ್ಲಿವರೆಗೆ ಆದಂಥ ಪ್ರಧಾನಮಂತ್ರಿಗಳು ಯಾರೂ ಬಸವಣ್ಣವ್ರ ಹೆಸರು ಉಲ್ಲೇಖ ಮಾಡಿರಲಿಲ್ಲ ಪಾರ್ಲಿಮೆಂಟ್ನಲ್ಲಿ. ಮೊದಲ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ. ಅದಕ್ಕೆ ಹೋದ ಸಲನೂ ಮಾಡಿದ್ರು ಅವರು. ಬೆಳಗಾವದಲ್ಲಿ ಬಸವಣ್ಣವರ ಹೆಸರು ತೊಗೊಂಡಿದ್ರಲ್ಲ ಯಾರು, ರಾಹುಲ್ ಗಾಂಧಿಯವರು. ಇವ ನರ್ವ ಯಾರು ನರ್ವಸ ಗೊತ್ತಾಗಲಿಲ್ಲ. ಅಣ್ಣವರು ಬಾಗೇವಾಡಿಯಾಗಿ ನಿಂತ ಅಣ್ಣವ್ರದ ಪ್ರಚಾರಕ್ಕೆ ಬಿ ಜೆ ಪಿ ಪ್ರಚಾರಕ್ಕೆ ಬರಲಿ ಅಣ್ಣವರು. ಈ ಅಣ್ಣವರು ಪರಿಶೀಲನೆ ಮಾಡಿ ಬಬಲೇಶ್ವರಕ್ಕೆ ಹೋಗ್ತಾರೆ. ಈಗ ಏನಾಗೈತೆ ರೀ, ನನ್ನ ಸ್ಟಾರ್ ಕ್ಯಾಂಪೇನರ್ ಇದ್ದೀನಿ, ಅವರೇ ಸ್ಟೇಟ್ನಿಂದ ಒಂದು ಟಿಪಿ ಮಾಡ್ಲಕತ್ತಾರೆ. ಅವ್ರು ಎಲ್ಲೆಲ್ಲಿ ಹೋಗತ್ತಾರೆ ಅಲ್ಲಿ ಹೋಗ್ತಾರೆ. ಸ್ಪೆಸಿಫಿಕ್ಕಾಗಿ ಎಲ್ಲೇ ಅಲ್ಲೇನಿಲ್ಲ, ಪಾರ್ಟಿ ಎಲ್ಲಿ ನಿರ್ಣಯ ಮಾಡ್ತದೆ ಆ ಒಂದು ಕ್ಷೇತ್ರಕ್ಕೆ ಹೋಗಿ ಪ್ರಚಾರ ಮಾಡ್ತಾರೆ. ಏನೂ ಕೊಡ್ತಿರ್ಬೋದು, ನೀವು ಆರಾಮಿರಿ. ನೀವು ಬೇಕಾದ್ರೆ ಸೋಲ್ತಾ ಅಂತ ಬರೆದ್ರೂ ಸಹಿತ 50 ಸಾವಿರ ನೀಡಿ ಆಚೆ ಬರ್ತಾರೆ. ಹಾಂ, ನಾ ಬಿಜಾಪುರಕ್ಕೆ ಹೇಳೀನಿ ನಮ್ಮ ಪಾರ್ಟಿ ಎಲ್ಲ ಲೀಡರ್ಗಳಿಗೆ, ಪ್ರಧಾನಮಂತ್ರಿಗಳದು ಅಂತ ಸಾಕು.
ಮುಂದೆ ಅಮಿತ್ ಶಾ ಅವ್ರದ್ದೊಂದು ಕೊಟ್ಟರೆ ಅದೊಂದು ಉಳ್ಕಿದ ಸಿನಿಮಾ ನಟರೆಲ್ಲ ನನಗೇನು ಬೇಡ. ನಾನು ಸಿನಿಮಾ ನಟಕ್ಕಿಂತ ನಂದೇ ಹೆಚ್ಚು ಕ್ರೇಜ್. ಅವ್ರನ್ನ ಕರ್ಕೊಂಡ್ಬಂದು ಎಲ್ಲಿ ಮೈ ಮಾಡೋ ಎಲ್ಲ ನಾನೇ ಇದ್ದೀನಿ ರೀ. ಆ್ಯಕ್ಟರು ನಾನೇ ಇದ್ದೀನಿ, ಡೈರೆಕ್ಟ್ರು ನಾನೇ ಇದ್ದೀನಿ, ಕಥಾ ಸಂಕಲನೂ ನಾನೇ ಮಾಡ್ತೀನಿ. ಉತ್ತರ ಪ್ರದೇಶ CM ಹಾಂ UP ಅವ್ರದ್ದು ಐತ್ರಿ. ಹಿಂದಿ ಕೊಡ್ಬೋದು. ಅವ್ರಿಗೂ ಉತ್ತರ ಪ್ರದೇಶ CM ಅವ್ರೂ ಕಾರ್ಯಕ್ರಮ ಬಿಜಾಪುರ ಜಿಲ್ಲೆಯಲ್ಲಿ ಐತಿ. ನಮ್ಮ ಜಿಲ್ಲೆಯಲ್ಲಿ ಉಳ್ಕಿದ ಎಲ್ಲ ವಿಧಾನಸಭೆಗಳು ಇಂಡಿ, ನಾಗ್ತಾಣ, ಸಿಂದಗಿ, ಮುದ್ದೇಬಾಳ, ದೇವರಿಪ್ಪರಿಗೆ, ಬಬಲೇಶ್ವರ ಬೇಕಾದಲ್ಲಿ ಹೋಗಲಿ. 25ಕ್ಕೆ ಅಮಿತ್ ಶಾ ಅವ್ರದ್ದು ದೇವರಿಪ್ಪರಿಗೆ ಬರ್ತಾರೆ. ಈಗ ಸಿದ್ದರಾಮಯ್ಯ ಅವರು ಏನು ಲಿಂಗಾಯತ ಸಿಎಂಗಳು ಅಷ್ಟು ಅಂತ ಹೇಳ್ತಾರೆ ಆರೋಪ ಇದೆ. ಈಗ ಹಿಂದೆ ಯಡಿಯೂರಪ್ಪನವರು CM ಮಾಡಿದಾಗ ಅದೇ ಆರೋಪಗಳನ್ನು ತಾವು ಸಹ ಆಡಿದ್ರಿ ಮತ್ತು ಅದೇ ಕಾರಣಕ್ಕಾಗಿ ಅವ್ರಿಗೆ ಎನಿಸುವ ಆಯಿತು. ಈಗ ಲಿಂಗಾಯತ CM ಭ್ರಷ್ಟು ಅನ್ನೋದಕ್ಕೆ ಅದು ಉದಾಹರಣೆ ಆದಾಗ ಯಾವುದು ನೋಡ್ರಿ, ನೀವು ಭ್ರಷ್ಟಾಚಾರ ಯಾವುದೇ ವ್ಯಕ್ತಿಗತವಾಗಿ ನೀವು ಭ್ರಷ್ಟಾಚಾರ ಆರೋಪ ಮಾಡಿರಿ, ನೀವು ಇಡೀ ಸಮುದಾಯಕ್ಕೆ ಭ್ರಷ್ಟ ಅಂದ್ರೆ ಹೆಂಗೆ ನೋಡ್ರಿ? ಯಾರೆಲ್ಲರೂ ಮನುಷ್ಯ ಅಂದಮ್ಯಾಗ ಒಂದು ಸಮುದಾಯಕ್ಕೆ ಇದು ಇದ್ದಿರ್ತಾರೆ. ಆದರೆ ಇಡೀ ಸಮುದಾಯ ಅವರೆಲ್ಲ ಲಿಂಗಾಯತರು ಎಲ್ಲ ಭ್ರಷ್ಟ ಮುಖ್ಯಮಂತ್ರಿಗಳಂದ್ರೆ ಅಂದ್ರೆ ನಿಜಲಿಂಗಪ್ಪನವ್ರು ಭ್ರಷ್ಟ. ಅವ್ರ ಪಾರ್ಟಿಯವ್ರದ್ದು ಕೇಳ್ತೇನೆ ನಾನು, ನೀವು ವಿರೋಧ ಪಕ್ಷನವ್ರು ಟೀಕೆ ಮಾಡ್ತೀರಿ ಸರಿ. ವೀರೇಂದ್ರ ಪಾಟೀಲ್ ಭ್ರಷ್ಟ, JH ಪಟೇಲ್ ಜೋಡನೆ ನೀವು ಇದ್ರಿ, ಅವರು ಭ್ರಷ್ಟ. ನಿಜಲಿಂಗಪ್ಪನವರು ಮೊದಲ ರಾಜಕಾರಣಿ ಈ ರಾಜ್ಯದಲ್ಲಿ ಆಸ್ತಿ ಘೋಷಣೆ ಮಾಡಬೇಕೆಲ್ಲ ಜನಪ್ರತಿನಿಧಿಗಳು ಅಂದವರೇ ನಿಜಲಿಂಗಪ್ಪನವರು. ವೀರೇಂದ್ರ ಪಾಟೀಲ್ ಇಡೀ ಬೊಕ್ಕಸ ಎಲ್ಲ ಖಾಲಿಯಾಗಿ ದಿವಾಳಿಯಾಗಿ ಹೋಗಿತ್ತು. ಇಡೀ ದೇಶದಲ್ಲೇ ಒಳ್ಳೆಯ ಒಂದು ಆಡಳಿತ ಕೊಡೋದ್ರ ಜೊತೆಗೆ ರಾಜ್ಯದ ಬೊಕ್ಕಸ ಖಜಾನೆ ತುಂಬಿದಂಥ ಕೀರ್ತಿ ವೀರೇಂದ್ರ ಪಾಟೀಲ್ಗೆ. JH ಪಟೇಲ್ ಕಾಲದಲ್ಲಿ ಸಮಾಜವಾದ, ನಾವು BJP, ಅವ್ರ ಜನತಾದಳ, ಅದು ನಾವು ಅವ್ರನ್ನ ಅಪ್ರಿಷಿಯೇಟ್ ಮಾಡಿದ್ವಿ ಅಷ್ಟೇ ಸಲ. ಒಳ್ಳೆಯವ್ರನ್ನ ನಾವು ಗೌರವ ಕೊಡುವಂಥದ್ದು ಜಾತಿ ಆಧಾರದ ಮೇಗಲ್ಲ. ಈ ಸಿದ್ದರಾಮಯ್ಯರ ಬಗ್ಗೆನೂ ನಮ್ಗೆ ಗೌರವ ಐತಿ. ನಾವೇನು ಸಿದ್ದರಾಮಯ್ಯರ ಬಗ್ಗೆ ಆ ರೀತಿ ಈ ರೀತಿ ಹಾಗೆ ನಾವು ಮಾತಾಡಿದ್ದೀವಿ. ರಾಜಕೀಯವಾಗಿ ಏನು ಮಾತಾಡೋದು ಮಾತಾಡ್ತಿರ್ತೀವಿ. ನೇರವಾಗಿಯೇ ಸಿದ್ದರಾಮಯ್ಯನವ್ರು ಬೆಳಗಾವಿ ಅಧಿವೇಶನದ ಶಾಸಕರು ಏನು ರೀ, ಲಕ್ಷಾಂತರ ಜನ ಹಿಂದೂಗಳನ್ನ ಕೊಂದಂಥ ಟಿಪ್ಪು ಸುಲ್ತಾನನ್ನು ನೀವು ತಾರೀಫ್ ಮಾಡ್ತೀರಿ ಅಂದ್ರೆ ಏನಂದ್ರೆ ಸಿದ್ದರಾಮಯ್ಯರು ಎಲ್ಲಪ್ಪ ರಾಜಕೀಯವಾಗಿ ಮಾತಾಡಬೇಕಾದ್ರೆ ಇದು ಎಲ್ಲ ಮೀಡಿಯಾದಾಗೇ ಬರ್ತಲ್ಲ, ನೀವೇ ಮೀಡಿಯಾದವ್ರನ್ನೇ ಹೈಲೈಟ್ ಮಾಡಿದ್ರಿ. ಹಂಗೆ ನೀವು ಸಮುದಾಯಕ್ಕೇ ಟೀಕೆ ಮಾಡಿದ್ರು ಉಳಿದ್ರಿ. ವ್ಯಕ್ತಿಗತ ಟೀಕೆ ನೋಡಿರಿ, ಎಷ್ಟೋ ಸಲ ವೀರಪ್ಪ ಮೊಯ್ಲಿಯವ್ರು ಇದ್ದಾಗ ಕಾಂಗ್ರೆಸ್ನವರೇ ಭ್ರಷ್ಟದಾರ ಅಂತೇಳಿ ಕಾಂಗ್ರೆಸ್ನವರೇ ಇಲ್ಲಿ ಬಿಜಾಪುರದ ಒಬ್ಬ ಬಳ್ಳೊಳ್ಳಿ ಶಾಸಕ ಅವ್ರನ್ನ ರಾಜೀನಾಮೆ ಕೊಡೋತ್ತೇಳಿ ರಟ್ಟಿ ಹಿಡಿದು ಜಗ್ಗಾಡಿದ್ರು ಬಿಜಾಪುರನವರೇ. ಅದು ವ್ಯಕ್ತಿಗತ, ಅದು ಇಡೀ ಸಮಾಜಕ್ಕೆ ಏನು ಇವತ್ತು ಲಿಂಗಾಯತರ ಅಪಮಾನ ನೀವು ಮಾಡಿರಿ ಅಂದ್ರೆ ಒಂದು ಕಡೆ ನೀವು ಎಲ್ಲ ಮಠಾಧೀಶರ ಬಳಿ ಹೋಗ್ಲಾಕತ್ತೀರಿ, ಅವ್ರ ಕಾಲು ಮುಗಿದು ನಮಗೆ ಆಶೀರ್ವಾದ ಮಾಡಕ್ಕೆ ಕೇಳ್ತೀರಿ. ಇಟ್ಟು ದಿವಸ ಯಾಕೆ ಹೋಗ್ತಿದ್ದಿಲ್ಲ? ಇವ್ರು ಸಹ ಲಿಂಗಾಯತರು ಮತ್ತು ಬ್ರಾಹ್ಮಣರು ಉಳಿದ ಯಾವ ಸಮುದಾಯದ ಮಠಗಳಿಗೆ ಹೋಗ್ತೀರಿ ನೀವು? ಸೀದಾ ಎಲ್ಲಿ ಹೋಗ್ತಿದ್ರಿ? ನಾನು ನಾಮಿನೇಷನ್ ಮಾಡೋದಂದ್ರೆ ದರ್ಗಾಕ್ಕೆ ಹೋಗ್ತಿದ್ರಿ, ನಮಾಜ್ ಮಾಡ್ತಿದ್ರಿ, ನಾಮಿನೇಷನ್ ಮಾಡ್ತಿದ್ರಿ. ಒಂದು ಮಠ ಮಂದಿರಕ್ಕೆ ಹೋಗ್ತಿದ್ರೆ ಈಗ ಯಾಕೆ ಹೋಗ್ಲಾಕತ್ತೀರಿ? ಅಂದ್ರೇನೋ ಇಬ್ಬರು ನಾಯಕರು ಬಂದಾರ ಅಂದ್ಕೂಡ ಇಡೀ ಸಮುದಾಯ ಅವ್ರು ಬೆನ್ನತ್ತಿಲ್ಲ. ಯಾರೂ ಬೆನ್ನತ್ತಿಲ್ಲ, ಸುಮ್ಮನೆ ಮಾಧ್ಯಮದಲ್ಲೇ ಹೈಲೈಟ್ ಆಗ್ಲಾಕತ್ತಾರ. ಅವರೇ ಆರ್ಚ್ ಬರಲಾರ ಪರಿಸ್ಥಿತಿ ಒಳಗದಾರ. ಹೇಳ್ತಾರೆ ನೀವು ದಾರ ಹುಬ್ಳಿ ಸೆಂಟ್ರಲ್ ಮತದಾರ ಕೇಳ್ರಿ, ಏನೂ ಕೆಲಸ ಮಾಡಿಲ್ರಿ, ಎದಕ್ಕೆ ಓಟ್ ಹಾಕೋದು ಅಂತ ಕೇಳ್ತಾರೆ. ಈ ನಮ್ಮದಕ್ಕೆ ಹೋಗಿ ಕೇಳ್ರಿ ನೀವು ಬಿಜಾಪುರ ಸಿಟಿಯಾಗ, ನೀವು ಎದಕ್ಕೆ ಬರ್ತೀರಿ? ನಾವು ನಿಮ್ಮ ಬಿಟ್ಟು ಓಟ್ ಹಾಕಿದ್ರೆ ನಾವು ಸುರಕ್ಷಿತ ಇಲ್ಲ ಅನ್ನೋಂಥ ವಾತಾವರಣ ಬಿಜಾಪುರನಾಗ ಐತಿ. ಪಕ್ಷದ ಮಾಜಿ ಸಚಿವರು ಪಟ್ಟಣ ಶೆಟ್ಟಿ ಅವರಿಗೆ ಪ್ರಚಾರ ಬಂದಿಲ್ಲ ಅಂತ ಬಿಜಾಪುರ ಬಿಟ್ಟು ಉಳಿದ ಕ್ಷೇತ್ರದಲ್ಲಿ ಪ್ರಚಾರ ಮಾಡ್ತಾರೆ. ಎಲ್ಲರೂ ಹೋಗಲ್ಲ ಪ್ರಚಾರ. ರಾಷ್ಟ್ರೀಯ ನಾಯಕರು ಅದಾರ, ನಾವೇ ತಿಳ್ತೀವಿ. ರಾಷ್ಟ್ರೀಯ ನಾಯಕರು ಒಂದು ಮತಕ್ಷೇತ್ರ ಬಿಟ್ಟರೆ ಏನಾಗೋದು? ಅದನ್ನೇನು ಗಂಭೀರವಾಗಿ ಕೆಲವು ಮಂದಿದು ಪರಿಗಣಿಸಬಾರ್ದು. ಮಾಧ್ಯಮದ ನಿಧನ ವಾರ್ತೆ ತಳಗೆ ಬರಿಬೇಕಂತ ಹೇಳಿ ನೀವು ನಿಮ್ಮ ಪಕ್ಷದವರಲ್ಲ, ಆದರೂ ಮತ್ತು ಜೀವಂತ ವಾರ್ತೆ ತಳಗೆ ಬರಿತೀರಿ ಏನು? ನಿಮ್ಮ ಪಕ್ಷದವರು ಮಾಜಿ ಸಚಿವರಲ್ಲ, ನಿಮ್ಮ ಪಕ್ಷದವರು ಮಾಜಿ ಸಚಿವರಲ್ಲ, ಯಾರ ಗಾಡಿಯಾಗ ಅಡ್ಡಾಡ್ಲಕತ್ತಾರ? ಕಣ್ಣನ್ನು ಮುಸ್ರಿಫನ ಗಾಡಿಯಾಗ ಅಡ್ಡಾಡೋರು BJP ಹೆಂಗಾಗ ಗಿಫ್ಟ್ ಕೊಟ್ಟಾರ ಅವರಿಗೆ. ನಾನು ಎಲೆಕ್ಷನ್ ಮಾಡ್ಬೇಕಿಲ್ಲ ಒದಿತಾರೆ ಅವ್ರು ಹಿಡಿದು ಇಸ್ಕೆ ಮಾತಾಡ್ತಾರೆ. ಯಾವುದೇ ಹೇಳಿದರೆ 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ 7 ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರಚಾರ ಮಾಡ್ತೀವಿ. ಎತ್ತಾಳವ್ರ ನಾವು ಹೋಗಲ್ಲ, ಹೈಕಮಾಂಡ್ ನಾ ಇಲ್ಲಿ ಕರಿಲಾಕೆ ಅಲ್ಲಿ ನಾನು ಮನವಿ ಪತ್ರ ಕೊಟ್ಟೆ. ನನ್ನ
ಹೋದ ಸಲನೂ ಕರೆದಿಲ್ಲ. ಹೋದ ಸಲ ಏನು ಕರೆದಿವ ನಾವು? ಹೈಕಮಾಂಡ್ ಹಿಡಿದ್ರು ನಾವು ಹೋಗಲ್ಲ. ಮುಗಿದೋಯ್ತು. ಹೈಕಮಾಂಡ್ಗಿಂತ ಶ್ರೇಷ್ಠ ವ್ಯಕ್ತಿ ಅಂದ್ಮ್ಯಾಗ ಮುಗಿದೋಯ್ತು. ಅಲ್ಲೇ ನಾವು ಮಾತಾಡೋದು. ಹೈಕಮಾಂಡ್ ಕರೆದ್ರು ಹೋಗೋದಿಲ್ಲ. ಸ್ವತಃ ಈಶ್ವರನೇ ಬಂದು ಮಗನೇ ಬಿಜಾಪುರದಲ್ಲಿ ಪ್ರಚಾರ ಮಾಡಿ ಧನ್ಯನಾಗಿದ್ದೇನೆ ಅನ್ನೋದನ್ನು ಹೋಗೋದನ್ನು ಬಿಡಲ್ಯಾಕ? ಇದರಿಂದ ಪಕ್ಷಕ್ಕೆ ಏನಾದರೂ ಹಾನಿ ಆಗುತ್ತೆ? ಹಾಂ, ಪಕ್ಷಕ್ಕೆ ಏನಾದರೂ ಹಾನಿ ಆಗುತ್ತೆ? ನಿಮ್ಮ ತಲೆಯಾಗೈತದ ಹಾನಿ. ನೀವು ಒಂದಿಟ್ಟು ತಲೆಗೆ ಇಟ್ಕೊಂಡು ಕೂತೀರಿ ಪತ್ರಕರ್ತರು ಕೆಲವೊಂದು ಮಂದಿ. ಅದು ಬಿದ್ದಿದ್ದನ್ನು ಎಬ್ಬಿಸ್ಬೇಕಂತ ಹೇಳಿ ಸತ್ತಿದ್ದನ್ನು ನೀವು ಜೀವಂತ ಮಾಡ್ಲಿಕ್ಕೆ ಹೋಗ್ಲಾಕತ್ತೀರಿ. ನೀವು ಪತ್ರಕರ್ತರೊಳಗೂ ಕೆಲವೊಂದು ಮಂದಿ ಹಗರಿಲ್ಲ. ನೀವು ಹೆಂದ್ರೆ ಗೌಡಗೆ ಸ್ವಲ್ಪ ಅಂದ್ರೆ ಗೌಡ ಕಂಟ್ರೋಲ್, ನಿಮ್ಮ ಕಂಟ್ರೋಲ್ನಾಗ ಇಲ್ಲ. ಸರ್, ಇನ್ನೊಂದು ಹೋದ ಸಲ ನೀವು ಮುಸ್ಲಿಮರನ್ನು ಓಟ್ ಹಾಕೋದೇ ಬೇಡ, ಓಟೇ ಬೇಡ ಅಂತ ಹೇಳಿದಿರಿ. ಅದು ಈ ಸಲ ವರ್ಷನ್ ಚೇಂಜ್ ಆಗಿದ್ರು ಅದೇ ಇದೆ. ಹಗಲೆಲ್ಲ ಹೇಳ್ತಿರ್ತಾರನ್ರಿ, ವಾರ್ತೆಗಳು ಒಮ್ಮೆ ಹೇಳ್ತಾರೆ. ಚುನಾವಣೆ ಚೇಂಜ್ ಆಗ್ತಿರ್ತದೆ. ಈ ಬಾರಿ ಏನು ನಾ ಹೇಳಿಲ್ಲ, ವಾರ್ತೆಗಳು ಒಂದೇ. ಸುಮ್ಮನೆ ನೋಡ್ರಿ, ಟೈಮ್ ವೇಸ್ಟ್ ಮಾಡ್ಕೊಳಕ್ಕೆ ನಾ ತಯಾರಿಲ್ಲ. ನಮ್ಮವ್ರಿಗೆ ನಾ ಕೈಕಾಲು ಹಿಡಿದು ಓಟ್ರೇ ಹಾಕ್ತಾರೆ. ಸುಮ್ಮನೆ ಓಟ್ ಹಾಕ್ಲಾರ್ದಲ್ಲಿ ಹೋಗಿ ಇಲ್ಲಿ ಒಬ್ಬರು ನಮ್ಮ ಚಾನಲ್ದಾಗ ಕೂತಾರ, हमारे मुस्लिम साहब सब कौमों का हरा डाल रहे हैं, पैसा डाल रहे हैं, वैसा उनका वोट उनके साथ, हमारा वोट हमारे साथ. ಓಟ್ ಹಾಕೋದು ಜಾಸ್ತಿ ಓಟ್ ಹಾಕೋದು. ನೀವ್ಯಾಗ ನನ್ನ ಕಡೆಯಿಂದ ಅನ್ನಿಸ್ತಿರೋದು? ಒಮ್ಮೆ ಡಿಕ್ಲೇರ್ ಮಾಡಿ ಹಗಲೆಲ್ಲ ನಾ ಹೇಳಿಲ್ಲ. ಒಮ್ಮೆ ಏನಾರು ನಾ ಏನಾರು ವಾಪಸ್ ತೊಗೊಂಡಿನಿ ಅಂದಿನ? ನಾ ಏನಾರೇ ನಾ ಹಂಗೆ ಅಂದಿದ್ದಿಲ್ಲ ಎಂದರೆ ನಿಮಗೆ ಮಾಧ್ಯಮಗಳಲ್ಲೇ ತಿರುಚಿ ಬರ್ದಾರ್ತೆ ಏನಾರು ಅಂದಿನ? ಎಂದರೆ ನಾ ಮಾಧ್ಯಮದಲ್ಲಿ ತಿರುಚಿ ಬರ್ದಾರ್ದು ನೀವು ನಾ ಅಂದಿರಲಿಲ್ಲ ಅಂದ್ರೂ ಸಹಿತ ನನ್ನ ಬಾಯಾಗ ಹಾಕಿ ಅನ್ನಿಸ್ಬೇಕತ್ತೆ. साहब, अभी आप परसों कह रहे थे कि मेरे पीरियड में मुस्लिम खुश है, तो इस मरतबा मुसलमानों के कितने वोटों की निरीक्षण आप करते हैं? देखो ऐसा है, ಮುಸಲ್ಮಾನ್ ಹಾಂ ಅದು ಭಾಷಾಂತರ ಮಾಡ್ಕೊಂಡು ಹಿಂಗೈತಿ. ನಾ ಹೇಳಿದ್ದೇನು, ನಗರನಾಗ ಎಲ್ಲರೂ ಶಾಂತಿ ರೀತಿ. ನಾ ಏನು ನೋಡ್ರಿ, ಹಿಂದೂಗಳು ಎಂದೂ ಯಾರ ಮ್ಯಾಗ ದಬ್ಬಾಳಿಕೆ ಮಾಡೋದಿಲ್ಲ. ಹಿಂದೂಗಳು ಎಂದೂ ಮತ್ತೊಬ್ಬರ ಮ್ಯಾಗ ಗುಂಡಾಗಿರಿ ಮಾಡೋದಿಲ್ಲ. ಮತ್ತೊಬ್ಬರದ್ದು ಧರ್ಮದ ಮ್ಯಾಗ ಏನೋ ಅನ್ಯಾಯ ಮಾಡಿಲ್ಲ ಅಂತೇಳಿ ಮುಸ್ಲಿಮರು ಜಗತ್ತಿನಾಗ ಇಲ್ಲಿ ಶಾಂತಿ ಇರೋದು ಹಿಂದೂಸ್ತಾನ್ದಾಗ. ಪಾಕಿಸ್ತಾನ್ದಾಗ ಏನು ಪಾಕಿಸ್ತಾನದಾಗ ಅವ್ರವ್ರೇ ಹೊಡೆದಾಡ್ತಾರೆ, ಅವ್ರಿಗವ್ರೇ ಬಾಂಬ್ ಹಾಕ್ತಾರೆ. ನೀವು ಸುರಕ್ಷಿತ ಜಗತ್ತಿನಾಗ ಎಲ್ಲರೂ ಇದ್ರೆ ಹಿಂದೂಸ್ತಾನ್ದಾಗ. ಹಂಗೆ ಬಿಜಾಪುರನಾಗ ಸುರಕ್ಷಿತ ಆರಾಮದ. ನಿಮಗೇನೇನು ಆಸ್ತಿ ಕಸ್ಕೊಂಡಿನ? ನಾನು ರಿಯಲ್ ಎಸ್ಟೇಟ್ ಮಾಡೇನು, ಗುಂಟ ಮಾಡಿನ? ಏನೂ ವ್ಯವಹಾರ ಇಲ್ಲ ನಂದು. ಯಾರ್ದು ಆಸ್ತಿ ಕಸ್ಕೊಂಡಿಲ್ಲ, ಯಾರಿಗೂ ತೊಂದರೆ ಕೊಟ್ಟಿಲ್ಲ. ಎಷ್ಟು ಕೆಲಸ ನಾನು ಮಾಡಬೇಕು ಒಬ್ಬ MLA ಆಗಿ ನಾನು ಮಾಡೀನಿ. ಇವತ್ತು ಯಾವುದೇ ಫಂಡ್ ಬಂದ್ರೂ ನ್ಯಾಯಯುತವಾಗಿ ಏನು ಮಾಡು. ನಮ್ಮ ಹಿಂದೂ ಧರ್ಮನೇ ಹಂಗೆ ಐತಿ. ಸರ್ವೇ ಜನ ಸುಖಿನೋ ಅಂತ ಹೇಳ್ಯಾರ. ನಾವು ಯಾರ್ಯಾರಿಗೂ ಬೆನ್ನಿಗೆ ಚಾಕು ಹಾಕೋದಿಲ್ಲ. ರೊಕ್ಕ ತೊಗೊಂಡು ಓಟ್ ಹಾಕ್ಲಾರ್ದಂಥ ಧೋಕಾ ಕೊಡುವಂಥ ಸಮಾಜ ನಮ್ದಲ್ಲ. ಸರ್, ಮೊನ್ನೆ ಬಣಿಸಿದ ಸಮುದಾಯ ಪತ್ರಿಕಾಗೋಷ್ಠಿ ಮಾಡಿ ನಾವು ಈ ಬಾರಿ BJP ಸಪೋರ್ಟ್ ಮಾಡಲ್ಲ ನೋಡ್ರಿ, ಅವ್ರು 4 ಮಂದಿ ಮಾತು ಯಾರು ಕೇಳ್ತಾರ? ಕೇಳೋರು ಸ್ವಲ್ಪ ಸಮಾಜನಾಗ ವಜನ್ ಇದ್ದವ್ರು ಯಾರು ಪ್ರಶ್ನೆ ಮಾಡಿ ಸುಮ್ಮ ಅದು ಯಾವುದೋ ಚೇರಾಗಳು ಮಾಡಿರ್ತಾವೆ, ಅವೆಲ್ಲ ತಲೆ ಕೆಡ್ಸೋಬೇಡ್ರಿ. ನೀವೇನಾರೇ ಮುಸ್ಲಿಮ್ಗವ್ರು ಓಟ್ ಹೋಗ್ತಾ ತಲೆಯಾಗಿದ್ರೆ ತುಂಬಿ ನಿಕಾಲ್ ದೋ. सर ಈಗ हम सब एक है, तुम कैसा एक है, हम सब एक. ಸರ್, ಬಿಜೆಪಿಯಲ್ಲಿ ಈಗ ಲಿಂಗಾಯತ್ ಸೇವ್ ಮಾಡ್ಕೊಂಡು ವಿಚಾರ ಅದ. ನೀವು ಅದರ ರೇಸ್ನಾಗ ಇದ್ರಿ ಸರ್? ನಾ ಯಾವುದೂ ಅಪೇಕ್ಷೆ ಮಾಡಿಲ್ಲ ರೀ. ನೋಡ್ರಿ, ಇವತ್ತೇನು ನಡೆದದ ಲಿಂಗಾಯತರ ಕಡೆಗೆ ಅನಿಸೋದು. ಅದಕ್ಕೆ ಮೊನ್ನೆ ಲಿಂಗಾಯತರದ್ದು ಮೀಟಿಂಗ್ ಕರೆದಿದ್ರು ಧರ್ಮೇಂದ್ರ ಪ್ರಧಾನರು, ಅರುಣ್ ಸಿಂಗ್ ಅವರು. ನನಗೆ ಧರ್ಮೇಂದ್ರ ಪ್ರಧಾನರು ಅಂದರು, क्या छाती खोल के राम का दर्शन करने का है क्या, हनुमान जी है क्या? वो तो सहज है. कर्नाटक में भारतीय जनता पार्टी सत्ता में है तो लिंगायत लिंगायती मुख्यमंत्री होगा. ಯಡಿಯೂರಪ್ಪನ ಯಾಕೆ ಸರಿಸ್ತದೆ ಸರ್? ಯಡಿಯೂರಪ್ಪನ ವಯಸ್ಸಾಗಿತ್ತು ಸರ್. ರೀ 75 ವರ್ಷಕ್ಕೆ ನಮ್ಮಲ್ಲಿ ಸರ್ಸ್ವ ಯಾವಾಗ ಏನು ಸಂದರ್ಭನಾಗ ನಿರ್ಣಯ ತಗೋತಾರೆ. ಇವತ್ತು ಪಾರ್ಲಿಮೆಂಟ್ ಬೋರ್ಡ್ ಮೆಂಬರ್ ಮಾಡ್ಯಾರ. ಸಕ್ರಿಯ ರಾಜಕಾರಣದಿಂದ ಅವರೇ ಡಿಕ್ಲೇರ್ ಮಾಡಿದ್ರು ನಾನು ಇನ್ನು ಮುಂದೆ ಚುನಾವಣೆ ಅಂತ. ವಯಸ್ಸಾಗಿತ್ತು ಸರ್ದಾರ, ಆದರೂ ಕ್ರಿಯಾಶೀಲರಾಗಿ ಕೆಲಸ ಮಾಡ್ಲಕತ್ತಾರ. ಅವರು ಎಲ್ಲ ಕಡೆ ಪ್ರವಾಸ ಮಾಡ್ಲಕತ್ತಾರ. ಜಗದೀಶ್ ಶೆಟ್ಟರ್ ಮತ್ತು ಲಕ್ಷ್ಮಣ ಸವದಿ ಇಬ್ಬರು ಹೊರಗೋದ್ರು. ಏನು ಡ್ಯಾಮೇಜ್ ಆಗೈತೆ? ಏನು ಅವ್ರಿಗೆ ಅನ್ಯಾಯ ಆಗಿತ್ತು ಹೇಳ್ರಿ ನೀವು. ಏನು ಅನ್ಯಾಯ ಆಗಿತ್ತಪ್ಪ? ಟಿಕೆಟ್ ಕೊಡಲಿಲ್ಲ ಅಂತ ಹೊರಗೋದ್ರು. ಹಾಂ, ಟಿಕೆಟ್ ಕೊಡಲಿಲ್ಲ ಅಂತ ಹೋದ್ರು. ನೋಡ್ರಿ, ನನಗೂ ಟಿಕೆಟ್ ಕೊಟ್ಟಿಲ್ಲಲ್ಲ. ಪಕ್ಷೇತರ ನಿಂದಿರ್ಬೇಕಾಗಿತ್ತು ಅವರು. ನಿಮ್ಮ ತಾಕತ್ತು ಕಾಂಗ್ರೆಸ್ಗೆ ಯಾಕೆ ನಿಂತ್ರಪ್ಪ?
ಹಾಗಾದ್ರೆ ಕಾಂಗ್ರೆಸ್ಸು ನಾಳೆ ಜಮ್ಮು ಕಾಶ್ಮೀರ 370 ತೆಗಿತೀನತ್ತಾರ, ಮತಾಂತರ ಕಾಯ್ದೆ ತೆಗಿತೀನತ್ತಾರ, ಗೋ ಹತ್ಯೆ ನಿಷೇಧ ತೆಗಿತೀನತ್ತಾರ. ನಾ ಕೇಳ್ತೀನಿ ಶೆಟ್ಟರ್ ಅವರಿಗೆ, ಸೌದಿಯವರಿಗೆ, ನೀವು ಇದಕ್ಕೇನು ಉತ್ತರ ಹೇಳ್ತೀರಿ ಹೇಳ್ರಿ ಶೆಟ್ರ? ನೀವೇನು ಗೋ ಹತ್ಯೆ ನಿಷೇಧ ಮಾಡಿದ್ದು ತೆಗೆದಕ್ಕೆ ಒಪ್ಪಿಗೆ ಐತೆ, ಲಿಂಗಾಯತರಿಗೆ, ಇವತ್ತು ದಲಿತರಿಗೆ, ಅಲ್ಲಿದ್ದ ಮರಾಠರಿಗೆ, ಜೈನರಿಗೆ ಮತ್ತು ಕ್ರಿಶ್ಚಿಯನ್ರಿಗೆ ಎಲ್ಲರಿಗೇನು ಮೀಸಲಾತಿ ಕೊಟ್ಟಾರ ಅದನ್ನು ಡಿ ಕೆ ಶಿವಕುಮಾರ್ ತೆಗಿತಿರ್ತಾರೆ. ಅಂದ್ರೆ ನೀವು ಲಿಂಗಾಯತ ಲೀಡರಾಗಿ ಲಿಂಗಾಯತರ ಒಕ್ಕಲಿಗರು ಎಲ್ಲ ಅಂದರೆ ಎಲ್ಲ ಸಮುದಾಯ ಕೊಟ್ಟಂಥ ಮೀಸಲಾತಿಯನ್ನು ತೆಗಿತೀನ ಡಿ ಕೆ ಶಿವಕುಮಾರ್ ಏನು ಹೇಳ್ಯಾರ, ಅದಕ್ಕೆ ನಿಮ್ಮ ಉತ್ತರ ಹೇಳ್ರಿ. ನಾ ಕೇಳ್ತೀನಿ ಶೆಟ್ಟರ್ಗೆ, ಸೌದಿಯವರು, ನೀವು ಆರಿಸಿ ಬಂದ ಮ್ಯಾಗ ವಿಧಾನಸಭೆದಾಗ ಏನು ಮಾತಾಡ್ತೀರಿ? ಗೋ ಹತ್ಯೆ ನಿಷೇಧ ಆಗಿದ್ದು ವಾಪಸ್ ತೊಗೋರಿ ಅಂತ ಹೇಳ್ತೀರ. ನೀವು 30-40 ವರ್ಷ ಈ ಸಂಘಟನೆ ಒಂದು ಹಿಂದುತ್ವದಾಗ ಬೆಳೆದವ್ರನ್ನ. ನನ್ನ ಗೆಳೆಯರೇ ಯಾರು ಜಗದೀಶ್ ಶೆಟ್ಟರು, ನಾವು ಕೂಡೇ 94 MLA ಆಗಿವಿ. ನಾವು ಅತ್ಯಂತ ಆತ್ಮೀಯ ಗೆಳೆಯರಿ. ನಾನು ಅನುಭವಿಸಿ ಬಂದೇನೆ JDSನಾಗ. ನಾ ಎದಕ್ಕೆ ಅನುಭವಿಸ್ಬೇಕಾಯ್ತಂದು ನಾನು ಉಚ್ಚಾಟನೆ ಮಾಡಿದ್ರೆ ನಾವು ಹೊರಗೋದೆ, ನಾನಾಗಿ ರಾಜೀನಾಮೆ ಕೊಟ್ಟು ಹೋಗಿದ್ದಿಲ್ಲ. ಮುಂದೆ ನನಗೆ MLC ಟಿಕೆಟ್ ಕೊಡೋದಿಲ್ಲ ಅಂದರೆ ಇಂಡಿಪೆಂಡೆಂಟ್ ನಿಂತ ಆರಿಸಿ ಬಂದೆ. ನಾನು ಕಾಂಗ್ರೆಸ್ನವ್ರಿಗೆ ಜನತಾಗ ಹೋಗಿ ಕೇಳಿಲ್ಲ. ದಮ್ ಇದ್ರೆ, ತಾಕತ್ತಿದ್ರೆ, ನಿಮ್ಮ ಶಕ್ತಿ ತೋರಿಸೋದಿದ್ರೆ ಇಂಡಿಪೆಂಡೆಂಟ್ ಇರಬೇಕಾಗಿತ್ತು. ಅಂದ್ರೆ ಈ ಬಾರಿ ಸ್ವಲ್ಪ JDS ಸಾಫ್ಟ್ ಕಾರ್ನರ್ ಆಗ್ಯಾರ. ಯಾವ JDS? ಅದು ನಿಮಗೆ ತಾಪ್ ಆಗೈತಿ. ಕೆಲವು ಮಂದಿ ನೀವು ತಾಪ್ ಮಾಡಿಕೊಂಡ್ರೆ ನಾನು ಮಾಡಲಿ. JDS ಹೆಸಕ್ಕೆ ಹೋದ ಸಲ ನೀವು ಬೆಳ್ಳು ಬಿಂತ ನಿಂದ್ರಿಸಿದ್ರಲ್ಲ, ಖುಷಿದ್ರಿ. दोनों हिंदू होगा, हमारा मुस्लिम साहब जीत गया. ಈಗ ನೋಡ್ರಿ, ಜನ ಯಾರು ಯೋಗ್ಯರಾದಾರ, ಒಬ್ಬ ಜನಪ್ರತಿನಿಧಿ, ಒಬ್ಬ MLA ಆಗಬೇಕಾದ್ರೂ ಒಂದು ಸ್ಟೇಟಸ್ ಬೇಕಲ್ಲ. ಆ ಸ್ಟೇಟಸ್ಸರ ನೋಡಿ ನೀವು ಓಟ್ ಹಾಕ್ತಾರೆ ಜನ. ಸುಮ್ಮನೆ ಏನೋ ಹಿಂದೂ ಮುಸ್ಲಿಮ್ ಟಿಕೆಟ್ ಕೊಟ್ಟಾರ್ತ ಅದ್ರ ಮೇಲೆ ಓಟ್ ಹಾಕೋದಿಲ್ಲ ರೀ. ಹಿಂದೂ ಮುಸ್ಲಿಮ್ ಅಂತಾರೆ, ಯಾರು ಬೇಕಾದ್ರೂ ಇವಾಗ ಬೆಳ್ಳು ಬೀಗ ಹಾಕ್ಬೇಕಾಗಿತ್ತಲ್ಲ, ಹಿಂದೂಗಳು ಯಾಕೆ ಹಾಕಲಿಲ್ಲ? 1500 ಓಟ್ 2000 ಓಟ್. ಅದಕ್ಕೆ ಎಲ್ಲನೂ ವ್ಯಕ್ತಿತ್ವ ನೋಡ್ತಾರೆ. ನಮ್ಮ 5 ವರ್ಷ ನಾ MLA ಆಗಿ ಏನು ಕೆಲಸ ಮಾಡಿ ನೋಡ್ತಾರೆ. ಇವತ್ತು ನೋಡ್ರಿ, ಒಟ್ಟೆ ಆ್ಯಂಟಿ ಅನ್ಕಂಪನ್ಸಿ ಅನ್ನೋದು ಬಿಜಾಪುರನಾಗಿಲ್ಲ, ಉಲ್ಟಾ ಓಟಿನ ಪ್ರಮಾಣ ಹೆಚ್ಚಾಕೋತ ಹೊಂಟೈತೆ. ಈಗ ಅವ್ರು ಕೇಳಿದ್ರೆ ಮುಸ್ಲಿಮರು ಜುಮ್ಮಾ ಮಸೀದಿಯಾಗ ನಾವು ಆಪ್ರೇಷನ್ ಮಾಡಿದ್ದೀವಿ, 4 ಲೀಡರ್ಗಳು ಅಟ್ಟೆ ತಾಪಾಯ್ತು. ಉಳ್ಕಿದ ಜನ ಖುಷಿದ್ರು, ಓಟ್ ಹಾಕ್ಲಿ ಬಿಡಲಿ, ಅದು ಅವ್ರಿಗೆ ಪ್ರಜಾತಂತ್ರದಾಗ ಅವ್ರಿಗೆ ಅಧಿಕಾರ ಐತಿ, ಹಾಕೋಲ್ಲ. ಆದ್ರೆ ಅಲ್ಲಿ ನೋಡ್ರಿ ಪಬ್ಲಿಕ್ಕಿಗೆ ಅನುಕೂಲ ಆಗೈತಿ. ಇವತ್ತು ಎಲ್ಲ ಚಲೋ